ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 42. ಕ್ಲಾಸ್ ಬೇಗ ಮುಗಿದ ಕಾರಣ ಹಾಸ್ಟೆಲ್ಗೆ ಹೋಗಲು ಮನಸ್ಸಿಲ್ಲದೆ ಬೈಕ್ ಹಿಡಿದು ಕ್ಯಾಂಪಸ್ ಹೊರಗಡೆ ಬಂದ ಸಾಮ್ರಾಟ್ ಬಸ್ ಸ್ಟ್ಯಾಂಡ್ ಪಕ್ಕ ಹಾದು ಹೋಗುವಾಗ ಒಬ್ಬಳೇ ಅಳುತ್ತಾ ಕುಳಿತಿರುವ ಶ್ರೀನಿಧಿಯನ್ನು ನೋಡಿ, ಇವಳೇನು ಇಲ್ಲಿ, ಅದು ಅಳುತ್ತಾ ಅಂದುಕೊಂಡು ಬೈಕ್ ನಿಲ್ಲಿಸಬೇಕೆಂದು ಹೊರಟವನು ಅಲ್ಲ. ಆ ದಿನ ಕೇವಲ ಅವಳಲ್ಲಿ ಯಾವ ಸಬ್ಜೆಕ್ಟ್ ಎಂದು ಕೇಳಿದ್ದಕ್ಕೆ 1/4 ಗಂಟೆ ಹೋಗಿದ ರೇಂಜ್ಗೆ ಇಂದಿನವರೆಗೂ ಬಾಟಲಿಗೆ ಕೈ ತಾಗಿಸಿಲ್ಲ. ಈಗ ಎಲ್ಲಾದರೂ ಯಾಕೆ ಅಳುತ್ತಿದ್ದೀಯಾ ಎಂದು ಅವಳ ಹತ್ತಿರ ಹೋಗಿ ಕೇಳಿದರೆ, ಮಗನೇ ಸಾಮ್ರಾಟ್, ನಿನ್ನ ಮರ್ಡರ್ ಗ್ಯಾರಂಟಿ ಎಂದುಕೊಂಡು ಬೈಕಲ್ಲಿ ಅವಳನ್ನು ನೋಡುತ್ತಾ ಮುಂದೆ ಹೋದವನಿಗೆ ಏನನಿಸಿತೋ ಏನೋ, ಯೂ ಟರ್ನ್ ಹೊಡೆದು ವಾಪಸ್ ಬಸ್ ಸ್ಟ್ಯಾಂಡ್ ಪಕ್ಕ ನಿಲ್ಲಿಸಿ ಅವಳು ಕೂತಿದ್ದ ಬೆಂಚಲ್ಲಿ ಅವಳಿಂದ ಸ್ವಲ್ಪ ದೂರ ಕುಳಿತನು. ತೊಡೆಯ ಮೇಲಿದ್ದ ಬ್ಯಾಗ್ ಜಿಪ್ ತೆಗೆದು ಹಾಕುತ್ತಾ ಆಗಾಗ ಕಣ್ಣೀರು ಒರೆಸಿಕೊಂಡವಳನ್ನು 5 ನಿಮಿಷ ಗಮನಿಸಿ, ಏನಾದರಾಗಲಿ ಮಾತನಾಡೋಣ ಎಂದು, ಹೋಯ್, ಆಗ್ಲಿನಿಂದ ನೋಡುತ್ತಿದ್ದೇನೆ, ಯಾಕೆ ಈ ರೀತಿಯಾಗಿ ಅಳುತ್ತಿದ್ದೀಯಾ ಅಂತ ಸುತ್ತಲೂ ನೋಡುತ್ತಾ, ಯಾರಾದರೂ ಏನಾದರೂ ಹೇಳಿದರಾ ಎಂದು ತುಸು ಜೋರಾಗಿಯೇ ಕೇಳಿದವರನ್ನು ನೋಡಿ ತಲೆ ಎತ್ತಿ ಕಣ್ಣೀರೊರೆಸಿ ಸುಮ್ಮನಾದಳು. ಕೆಲವೇ ಕ್ಷಣಗಳಲ್ಲಿ ಬಿಕ್ಕುತ್ತಾ ಪುನಃ ಅಳಲು ಶುರು ಮಾಡಿದವಳನ್ನು ನೋಡಿ ರೋಸಿ ಹೋದ ಸಾಮ್ರಾಟ್ ಅವಳ ಕೈರಟ್ಟೆ ಹಿಡಿದು ನಿಲ್ಲಿಸುವುದಕ್ಕೂ ಒಂದೊಮ್ಮೆ ಅವನ ಜೊತೆಗಿದ್ದ ಸೀನಿಯರ್ ಗುಂಪು ಅಲ್ಲಿಗೆ ಬರುವುದಕ್ಕೂ ಸರಿಯಾಗಿತ್ತು. ಅದರಲ್ಲಿ ಒಬ್ಬ, ಏನೋ ಹೊಸ ಅಕ್ಕಿಯಾ, ಕ್ಯೂಟ್ ಆಗಿದ್ದಾಳೆ ಕಣೋ, ಯೂನಿಫಾರ್ಮ್ ನೋಡಿದರೆ ನಮ್ಮದೇ ಕಾಲೇಜು ಅಲ್ವೋ, ಇಷ್ಟು ದಿನ ನಮ್ಮ ಕಣ್ಣಿಗೆ ಬೀಳದೆ ನಿನ್ನಂಥವನಿಗೆ ಸಿಕ್ಕಿದ್ದಾಳಲ್ಲ, ನೀನು ಈ ವಿಷಯದಲ್ಲಿ ಲಕ್ಕಿ ಬಿಡು. ಹೌದು, ಯಾಕೆ ಆ ರೀತಿಯಾಗಿ ಅಳುತ್ತಿದ್ದಾಳೆ, ನಾನು ಏನಾ ಅಂದಾಗ ಅವರ ಬುದ್ಧಿ ತಿಳಿದಿದ್ದ ಸಾಮ್ರಾಟನಿಗೆ ಅವರೆಲ್ಲ ಮಾತನ್ನು ಕೇಳಿ ಕಿರಿಕಿರಿಯಾಗುವುದರ ಜೊತೆ, ಮೊದಲೇ ತನ್ನ ಬಗ್ಗೆ ತಪ್ಪು ತಿಳಿದಿರುವ ಹುಡುಗಿ ಇನ್ನಷ್ಟು ತನ್ನ ಬಗ್ಗೆ ಕೆಟ್ಟ ಯೋಚನೆ ಮಾಡುವುದು ಬೇಡವೆಂದು ಅವನ ಸೀನಿಯರನ್ನು ಅಲ್ಲಿಂದ ಸಾಗು ಹಾಕಲು ಅವರನ್ನು ಮಾತನಾಡಲು ಬಿಡದೆ, ಲುಕ್ ಸೀನಿಯರ್, ಇಟ್ಸ್ ಮೈ ಪರ್ಸನಲ್ ಮೀಟ್ ಶ್ರದ್ಧಾ, ನಾನು ಪ್ರೀತಿಸುತ್ತಿರುವ ಹುಡುಗಿ, ಪ್ರೀತಿ ಮಾತ್ರ ಅಲ್ಲ, ಮುಂದೊಂದು ದಿನ ಇವಳನ್ನೇ ಮದುವೆಯಾಗುವುದು, ಸೊ ಬೆಟರ್ ಯು ಆಲ್ ಸ್ಟೇ ಅವೇ ಫ್ರಮ್ ಹರ್ ಎಂದು ಕೋಪದಲ್ಲಿ ನುಡಿದಾಗ ಅವನ ಬಗ್ಗೆ ಗೊತ್ತಿದ್ದ ಎಲ್ಲರೂ ಅಲ್ಲಿಂದ ಗೊಣಗಿಕೊಂಡು ಹೋದರು. ಅವರು ರಸ್ತೆ ದಾಟಿದ್ದೇ ತಡ ಸಾಮ್ರಾಟ್ ಕೆನ್ನೆಗೆ ಜೋರಾಗಿ ಬೀಸಿ ಬಾರಿಸಿದ ಶ್ರೀನಿಧಿ ಬ್ಯಾಗ್ ಒಳಗಿನಿಂದ ಚೂರಿ ತೆಗೆದು ಅವನ ಕುತ್ತಿಗೆಯ ಹತ್ತಿರ ಅದನ್ನು ಹಿಡಿದು, ಯಾವಳೋ ನಿನ್ನ ಪ್ರೀತಿಸಿದವಳು, ಅನಾಥ ಹುಡುಗಿ ಎಂದರೆ ನಿಮಗೆ ಕಸದ ಸಮಾನ ಅಲ್ವಾ, ಆಗೇನೋ ಸೀನಿಯರ್ ಎದುರು ಬೊಗಳಿದೆ ಅಲ್ವಾ, ಈಗ ಅದನ್ನೇ ಇನ್ನೊಮ್ಮೆ ಹೇಳೋ ಎಂದರೆ, ಅವಳ ಏಟಿನಿಂದಲೇ ಇನ್ನೂ ಸಾವರಿಸಿಕೊಳ್ಳದವನು ಕುತ್ತಿಗೆ ಹತ್ತಿರ ಇರುವ ಚೂಪಾದ ಚೂರಿಯನ್ನು ನೋಡಿ ಅವನ ಉಸಿರೇ ನಿಂತಿತ್ತು. ತಕ್ಷಣ ಅವಳಿಂದ ದೂರ ಸರಿದು, ಅಮ್ಮಾ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಕೈ ಮುಗಿದು ಹೇಳಿ ಓಡಿ ಬೈಕ್ ಹತ್ತಿ ಹೆಲ್ಮೆಟ್ ಕೈಯಲ್ಲಿ ಹಿಡಿದು ತನ್ನನ್ನೇ ಕೋಪದಲ್ಲಿ ದುರುಗುಟ್ಟಿ ನೋಡುತ್ತಿರುವವಳನ್ನು ಗಮನಿಸಿದವನು ಬೈಕ್ ಅವಳೆದುರು ತಿರುಗಿಸಿ, ಎನ್ನ ನೀನು ರಾಕ್ಷಸಿ, ಆ ದಿನ ನನ್ನ ಪ್ರಾಣ ಕಾಪಾಡಿದ ಹುಡುಗಿ ಒಬ್ಬಳೇ ಕೂತು ಅಳುತ್ತಿದ್ದಾಳೆ, ಏನಾಯಿತೋ ಏನೋ ಅಂತ ವಿಚಾರಿಸಲು ಬಂದರೆ ನನ್ನನ್ನೇ ಸಾಯಿಸಲು ಹೊರಟಿದ್ದೀಯಲ್ಲ ಮೆಂಟಲ್, ಆ ದಿನವೇನೋ ಬಾಯಿ ಮಾತಿಗೆ ಇನ್ನೊಮ್ಮೆ ಸಿಕ್ಕರೆ ಚೂರಿಯಲ್ಲಿ ಚುಚ್ಚಿ ಸಾಯಿಸುತ್ತೇನೆ ಎಂದು ಹೇಳಿದ್ದಾಳೆ ಅಂದುಕೊಂಡೆ, ಆದರೆ ನೀನು ನಿಜವಾಗಿಯೂ ಚೂರಿ ತಂದು ಸ್ವಲ್ಪ ಆ ಕಾರ್ನರ್ ನೋಡು, CCTV ಕಾಣಿಸುತ್ತಿದೆಯಾ, 1 ನಿಮಿಷ ಇರು ಅನ್ನುತ್ತಾ ಜೇಬಿನೊಳಗಿದ್ದ ಮೊಬೈಲ್ ತೆಗೆದವನು ಕೈಯಲ್ಲಿ ಚೂರಿ ಹಿಡಿದು ಬಿಳಿ ಬಿಳಿ ಕಣ್ಣು ಬಿಟ್ಟುಕೊಂಡು ತನ್ನನ್ನೇ ನೋಡುತ್ತಿರುವವಳ ಫೋಟೋ ತೆಗೆದು, ಇನ್ನೊಮ್ಮೆ ಹಾರಾಡು, ಇದೇ ನಿನಗೆ, ಸೀದಾ ಪೊಲೀಸ್ ಬಳಿ ಹೋಗಿ ಅವರಿಗೆ ಈ ಫೋಟೋ ಇವತ್ತಿನ ತಾರೀಕಿನ ಈ ಸಮಯದ CCTV ಫುಟೇಜ್ ಚೆಕ್ ಮಾಡಲು ಹೇಳಿ, ಇವಳು ನನ್ನನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದಾಳೆ, ಇವಳನ್ನು ಒದ್ದು ಜೈಲಿಗೆ ಹಾಕಿ ಎನ್ನುತ್ತೇನೆ ನೋಡು ಅಂತ ಕೋಪದಲ್ಲೇ ಮೊಬೈಲ್ ಜೇಬಿನೊಳಗಡೆ ಇಟ್ಟುಕೊಂಡು, ಯಪ್ಪಾ ನರಕ, ಕಣ್ಣೆದುರೇ ರಪ್ ಅಂತ ಪಾಸಾದಂತೆ ಅನಿಸಿತು. ಓಯ್ ಲೂಸು, ನೀನೇನು ಐಶ್ವರ್ಯ ರೈ ನೋಡು, ನಿನ್ನನ್ನು ನೋಡಿದ ಕೂಡಲೇ ಲವ್ ಮಾಡಿ ಮದುವೆಯಾಗಲು ಒಳ್ಳೆ ದಂಡುಪಾಳ್ಯದವರ ಗ್ಯಾಂಗ್ ಲೀಡರ್ ಆಗಿದ್ದೀಯ, ನಿನ್ನನ್ನು ಲವ್ ಮಾಡಿದವನ ಸ್ಥಿತಿ ದೇವರಿಗೆ ಪ್ರೀತಿ,
ಇಲ್ಲಿರುವ ಸ್ಟೂಡೆಂಟ್ಸ್ ಬಗ್ಗೆ ನನ್ನ ಬಗ್ಗೆಯೂ ಗೊತ್ತು ನಿನಗೆ. ಸೀನಿಯರ್ ಅಂದುಕೊಂಡು ಬಂದ ನಾಲಾಯಕ್ ನನ್ನ ಮಕ್ಕಳು ನಾನು ಬದಲಾಗಿದ್ದರೂ ಒಂದೊಮ್ಮೆ ನಾನಿದ್ದ ಪರಿಸ್ಥಿತಿಯನ್ನು ತಲೆಯಲ್ಲಿಟ್ಟುಕೊಂಡು ನನ್ನ ಜೊತೆಗಿರುವ ಹುಡುಗಿಯರನ್ನು ಜಡ್ಜ್ ಮಾಡುತ್ತಾರೆ. ಅಂಥದರಲ್ಲಿ ಈ ದಿನ ನಿನ್ನ ಕಣ್ಣಿಂದ ನದಿಗಳೇ ಹರಿಯುತ್ತಿದೆ. ಅವರು ನಿನ್ನ ಬಗ್ಗೆ ಕೆಟ್ಟದಾಗಿ ಏನೂ ಅಂದುಕೊಳ್ಳಬಾರದು. ಹಾಗೆಯೇ ಮುಂದೊಂದು ದಿನ ನಿನಗೆ ಅವರಿಂದ ಯಾವುದೇ ತೊಂದರೆ ಆಗಬಾರದೆಂದು ಪ್ರೀತಿ ಮದುವೆ ಅಂತ ಸುಳ್ಳು ಹೇಳಿದೆ. ಆದರೆ ನೀನು ಚೂರಿ ಚಿಕ್ಕಣ್ಣನ ತಂಗಿಯ ಹಾಗೆ ಇನ್ನೊಮ್ಮೆ ಸತ್ತರೂ ನಿನ್ನ ಕಣ್ಣೆದುರು ಬರುವುದು ಬಿಡು, ನಿನ್ನನ್ನು ನೋಡುವುದೂ ಇಲ್ಲ. ಅಪ್ಪಿತಪ್ಪಿ ನೀನೇ ಎಲ್ಲಾದರೂ ಬಂದು ನನ್ನನ್ನು ಮಾತನಾಡಿಸಿದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡುತ್ತೇನೆ ನೋಡು. ಈಗಷ್ಟೇ ಒಳ್ಳೆಯ ಹುಡುಗನಾಗಿ ಬದುಕಬೇಕೆನಿಸಿದೆ, ಅಂಥದರಲ್ಲಿ ನೀನು ಚೂರಿಯಿಂದ ಚುಚ್ಚಿ ಸಾಯಿಸಿದರೆ? ಸೋ ಸ್ಟೇ ಅವೇ ಫ್ರಮ್ ಮೀ ಅನ್ನುತ್ತಾ ಹೆಲ್ಮೆಟ್ ಹಾಕಿ ಬೈಕ್ ಹಿಡಿದು ಅಲ್ಲಿಂದ ಹೊರಟನು. ಚೂರಿಯನ್ನು ಬ್ಯಾಗ್ ಒಳಗಡೆ ಹಾಕಿ ಅಲ್ಲೇ ಕುಳಿತವಳಿಗೆ ಅವನೆಲ್ಲ ಮಾತುಗಳನ್ನು ಕೇಳಿ ನಗು ಹೊತ್ತರಿಸಿಕೊಂಡು ಬರುತ್ತಿತ್ತು. ಲೂಸು, ಯಾವಾಗಲೂ ನಾನು ಒಬ್ಬಳೇ ಇರುವಾಗ ಬರುತ್ತಾನೆ. ಏನೋ ಹೆದರಿಸೋಣ ಅಂತ ಚೂರಿ ತೆಗೆದರೆ ಪೊಕ್ಕಲ್ ನನ್ನ ಮಗ ಹೆದರಿ ಅನ್ನುತ್ತಾ ಮತ್ತೊಮ್ಮೆ ಅವನ ಸ್ಥಿತಿಯನ್ನು ನೆನಪಿಸಿಕೊಂಡವಳು ಜೋರಾಗಿ ನಕ್ಕು ಸ್ವಲ್ಪದರಲ್ಲೇ ಬಂದ ಬಸ್ ಹತ್ತಿ ಆಶ್ರಮದತ್ತ ಹೊರಟಳು. ಮುಂದಿನ ದಿನಗಳಲ್ಲಿ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇಬ್ಬರು ಎದುರಾದರೂ ಅಪರಿಚಿತರಂತೆ ಸರಿದು ಹೋಗುತ್ತಿದ್ದರು. ಎಂದಿನಂತೆ ಕ್ಲಾಸ್ ಮುಗಿಸಿ ಬಸ್ ಸ್ಟ್ಯಾಂಡ್ ಪಕ್ಕ ಬಂದ ಶ್ರೀನಿಧಿಗೆ ಪ್ರಗತಿ ಬೈಕಲ್ಲಿರುವ ಹುಡುಗನೊಂದಿಗೆ ನಗುತ್ತಾ ಮಾತನಾಡುವುದನ್ನು ನೋಡಿ ಅವಳ ಮೇಲೆ ಅನುಮಾನವಾದರೂ ನಂತರ ಬೈಕ್ ಕಡೆ ಗಮನ ಹರಿಸಿದವಳಿಗೆ ಅದು ಸಾಮ್ರಾಟ್ ಎಂದು ತಿಳಿಯಿತು. ಅತ್ತ ಹೋಗಲೋ ಬೇಡವೋ ಎಂದು ಯೋಚಿಸುತ್ತಾ ನಿಂತವಳನ್ನು ಪ್ರಗತಿ ಕೈ ಬೀಸಿ ಕರೆದಳು. ಅವಳ ಹತ್ತಿರ ಹೋಗಿ ಸುಮ್ಮನೆ ಆಚೀಚೆ ನೋಡುತ್ತಾ ನಿಂತರೆ ಸಾಮ್ರಾಟ್ ಕೂಡ ಅವಳತ್ತ ನೋಡುವ ಆಸಕ್ತಿ ತೋರದೆ ಪ್ರಗತಿಗೆ ಬಾಯಿ ಹೇಳಿ ಅಲ್ಲಿಂದ ಹೊರಟನು. ಅವನು ಹೋದ ಮೇಲೆ ಏನೇ ಅವನ ಬಳಿ ಪುನಃ ಜಗಳವಾಡಿದ್ದೀಯಾ ಹೇಗೆ? ಇಬ್ಬರು ಮುಖ ಕೂಡ ನೋಡಲು ತಯಾರಿಲ್ಲ ಎಂದು ಅನುಮಾನದಲ್ಲೇ ಕೇಳಿದಾಗ ಹೌದು, ಖಡಕ್ ವಾರ್ನಿಂಗ್ ಕೊಟ್ಟಿದ್ದೇನೆ. ಪಾಪ ಮಗು ಹೆದರಿಕೊಂಡು ನನ್ನನ್ನು ಕಾಡಿಸುವುದು ಬಿಡು, ಕಣ್ಣೆತ್ತಿಯೂ ನೋಡಲ್ಲ. ಹೆಂಗೆ ನಾವು? ಅದು ಬಿಡು, ನೀನೇನು ಇಲ್ಲಿ ಅಂತ ನಕ್ಕು ಹೇಳಿದವಳನ್ನು ಕೆಕ್ಕರಿಸಿ ನೋಡಿದ ಪ್ರಗತಿ ಅಂತೂ ನೀನು ಬದಲಾಗೊಲ್ಲ ಬಿಡು. ಕ್ಲಾಸ್ ಬೇಗ ಮುಗೀತು. ಈ ಭಾನುವಾರ 2 ಮಕ್ಕಳ ಬರ್ತ್ಡೇ ಇದೆ. ಸಿಟಿಗೆ ಹೋಗಿ ಅವರಿಗೆ ಬಟ್ಟೆ ತೆಗೆದುಕೊಂಡು ಬಾ ಅಂತ ಅರುಣಮ್ಮ ಹಣ ಕೊಟ್ಟಿದ್ದಾರೆ. ನಿನ್ನ ಜೊತೆ ಹೋಗೋಣವೆಂದು ಇಲ್ಲಿಗೆ ಬಂದೆ. ನೋಡು, ಬಸ್ ಕೂಡ ಬಂತು, ಬಾ ಎಂದು ಇಬ್ಬರು ಬಂದ ಬಸ್ ಹತ್ತಿ ಕುಳಿತರು. ಮಕ್ಕಳಿಗೆ ಬಟ್ಟೆ ಹಿಡಿದು ಆಶ್ರಮಕ್ಕೆ ಬಂದ ಶ್ರೀನಿಧಿ ಮಕ್ಕಳ ಜೊತೆ ಆಡಲು ಹೋದರೆ ಪ್ರಗತಿ ಅರುಣಾರ ಕೋಣೆಯತ್ತ ನಡೆದು ಅವರ ಕೈಗೆ ಬಟ್ಟೆ ಕೊಟ್ಟು ಬಂದಳು. ರಾತ್ರಿ ತಮ್ಮ ಕೋಣೆಯಲ್ಲಿ ಕುಳಿತು ಪ್ರಗತಿ ಓದುತ್ತಿದ್ದರೆ ಶ್ರೀನಿಧಿ ನೋಟ್ಸ್ ಬರೆಯುತ್ತಾ ಹೌದು, ಅವನಲ್ಲಿ ನೀನೇನು ನಗುತ್ತಾ ಮಾತನಾಡುತ್ತಿದ್ದೆ? ಅಂತಹ ವಿಷಯವೇನು? ನನಗೆ ಆ ದಿನ ಶ್ರೀಮಂತರ ಮಕ್ಕಳಿಂದ ದೂರ ಇರು ಎಂದವಳು ಇವತ್ತು ಅವನ ಜೊತೆ ಹಲ್ಲು ಕಿಸಿಯುತ್ತಾ ನಗುತ್ತಿದ್ದೆ ಅಂತ ಹಿಡಿದಿದ್ದ ಪೆನ್ನನ್ನು ತಿರುಗಿಸುತ್ತಾ ಕೇಳಿದರೆ ಒಬ್ಬರ ಜೊತೆ ಬೆರೆತಾಗಲೇ ಅಥವಾ ಇನ್ನೊಬ್ಬರಿಂದ ಅವರ ಬಗ್ಗೆ ತಿಳಿದಾಗಲೇ ನಮಗೆ ಅವರ ವ್ಯಕ್ತಿತ್ವದ ಪರಿಚಯ ಆಗುವುದು. ಹೌದು, ಅವನು ಕೆಟ್ಟವನು, ಆದರೆ ಅವನ ಫ್ರೆಂಡ್ ಮೂಲಕ ಹಾಳಾಗಲು ಹೊರಟಿದ್ದ ನನ್ನ ಜೀವನವನ್ನು ಕಾಪಾಡಿದ್ದು ಕೂಡ ಕೆಟ್ಟವನು ಅನ್ನಿಸಿಕೊಂಡ ಅವನೇ. ಉಳಿಬಿಟ್ಟು ತಿನ್ನುವ ಸಾಧಾರಣ ಕಲೆ ಮುಂದೊಂದು ದಿನ ಎಲ್ಲರ ಕಣ್ಸೆಳೆಯುವ ಶಿಲ್ಪ ಆಗುವಾಗ ನಾವು ಮನುಷ್ಯರು. ನಮಗಿಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಕಷ್ಟ, ನೋವು, ಅವಮಾನ ಕಟ್ಟಿಟ್ಟ ಬುತ್ತಿ. ಅಂಥದರಲ್ಲಿ ಇಂದು ನೋಡಿದವನು ನಾಳೆ ಹೇಗೆ ಇರುತ್ತಾನೋ ಯಾರಿಗೆ ಗೊತ್ತು? ಅವನು ಕೂಡ ಹಾಗೆಯೇ ಒಂದೊಮ್ಮೆ ನನ್ನ ಮಾನಹಾನಿಗೆ ಪ್ರಯತ್ನಿಸಿದ. ಆದರೆ ಇಂದು ಅವನು ಬದಲಾಗಿ ಅಣ್ಣನ ಸ್ಥಾನದಲ್ಲಿ ನಿಂತು ತಂಗಿಯ ಮಾನಹಾನಿಗೆ ಪ್ರಯತ್ನಿಸುತ್ತಿರುವ ಅವನದೇ ಗೆಳೆಯನಿಗೆ ಹೊಡೆದು ಬುದ್ಧಿ ಹೇಳಿದ್ದಾನೆ. ಆ ಒಂದು ಸಹಾಯಕ್ಕೆ ಅವನಲ್ಲಿ ಮಾತನಾಡುತ್ತಿದ್ದೆ, ಅದು ಬಿಟ್ಟರೆ ಬೇರೇನಿಲ್ಲ ಎಂದು ಓದಿನತ್ತ ಗಮನ ಹರಿಸಿದರೆ ಅವಳೆಲ್ಲ ಮಾತನ್ನು ಕೇಳಿ ಅವನ ಬಗ್ಗೆ ಜಾಸ್ತಿ ಯೋಚಿಸದ ಶ್ರೀನಿಧಿ ನೋಟ್ಸ್ ಬರೆಯುವಲ್ಲಿ ಮಗ್ನಳಾದಳು. ಕಡಲ ತೀರದ ಮನೆಯಲ್ಲಿ ತಾನೇ ತಯಾರಿಸಿದ ಮ್ಯಾಗಿ ತಿನ್ನುತ್ತಾ ಕುಳಿತಿದ್ದ ಸಾಮ್ರಾಟ್ ಮೊಬೈಲಲ್ಲಿ ಯಾವುದೋ ಕಾಮಿಡಿ ವಿಡಿಯೋ ನೋಡುತ್ತಾ ನಗುತ್ತಿದ್ದನು. ತಕ್ಷಣ ಯಾರೋ ಬಾಗಿಲು ಬಡಿದ ಶಬ್ದವಾದಾಗ ಈ ಕ್ಷಣ ಇಲ್ಲಿ ಯಾರು
ಎಂದು ಸುಮ್ಮನಾದ. ಮರುಕ್ಷಣ ಹಲೋ, ಯಾರಾದರೂ ಇದ್ದೀರಾ ಮನೆಯಲ್ಲಿ ಎಂದಾಗ ಹುಡುಗಿಯ ಧ್ವನಿ ಜೊತೆ 4-5 ಬಾರಿ ಬಾಗಿಲು ಬಡಿಯುವ ಸದ್ದನ್ನು ಕೇಳಿ ಮ್ಯಾಗಿ ಬೌಲ ಕೈಯಲ್ಲಿ ಹಿಡಿದು ಬಾಗಿಲು ತೆಗೆದವನ ಎದುರು ಶ್ರೀನಿಧಿ ನಿಂತಿದ್ದಳು. ಇವಳು ಇಲ್ಲಿಯೇ ಎಂದು ಆಶ್ಚರ್ಯದಲ್ಲಿ ಕಣ್ಣು ದೊಡ್ಡದು ಮಾಡಿದರೆ ಅವಳಿಗೂ ಅವನನ್ನು ಅಲ್ಲಿ ನೋಡಿ ಗೊಂದಲವಾಗಿತ್ತು. ಟೀ ಶರ್ಟ್ಸ್ ಮತ್ತು ಶಾರ್ಟ್ಸಲ್ಲಿ ಇದ್ದವನನ್ನು ನೋಡಿ ತಕ್ಷಣ ತಿರುಗಿ ನಿಂತರೆ ಮನೆಯಿಂದ ಹೊರಬಂದ ಸಾಮ್ರಾಟ್ ಅವಳ ಪಕ್ಕದಲ್ಲೇ ನಿಂತು ಆಚೀಚೆ ನೋಡಿ, ಏನೇ, ನನ್ನನ್ನು ಕೊಲೆ ಮಾಡಲು ಚೂರಿ ಹಿಡಿದುಕೊಂಡು ಇಲ್ಲಿಯವರೆಗೆ ಒಬ್ಬಳೇ ಬಂದಿದ್ದೀಯಾ ಹೇಗೆ ಎಂದು ನಗುತ್ತಾ ಕೇಳಿದಾಗ ಅವನತ್ತ ಕೋಪದಲ್ಲಿ ತಿರುಗಿ, ನಾನೇನು ಹೇಳಿಯಲ್ಲ ಇಲ್ಲಿಗೆ ಬಂದು ನಿನ್ನನ್ನು ಕೊಲ್ಲಲು. ಹಾಗೇನಾದರೂ ನಿನ್ನನ್ನು ಸಾಯಿಸುವ ಆಸೆ ಇದ್ದರೆ ಇಷ್ಟರಲ್ಲೇ ಸಾಯಿಸುತ್ತಿದ್ದೆ. ಈಗ ನಿನ್ನಲ್ಲಿ ಕಾಮಿಡಿ ಮಾಡಿಕೊಂಡು ಮಾತನಾಡುವ ಸಮಯವಿಲ್ಲ. ನನ್ನ ಜೊತೆ ಸ್ವಲ್ಪ ಬರುತ್ತೀಯಾ ಎಂದವಳ ಮಾತಿಗೆ ಆಶ್ಚರ್ಯದಲ್ಲೇ ಕಣ್ಣು ಬಿಡುತ್ತಾ, ವಾಟ್ ಎಂದವನ ಮುಖಭಾವ ಗುರುತಿಸಿ, ಥು, ನನ್ನ ಪೂರ್ತಿ ಮಾತನ್ನು ಕೇಳಿ ಆಮೇಲೆ ವಾಟ್ ವೇರ್ ಅನ್ನು ಮಂಗ. ಬೀಚಲ್ಲಿ ನಿನ್ನ ಹಾಗೆ ಒಬ್ಬ ಮೆಂಟಲ್ ನೀರಿನಲ್ಲಿ ಮುಳುಗಿ ಸತ್ತಿದ್ದಾನೋ ಬದುಕಿದ್ದಾನೋ ಗೊತ್ತಿಲ್ಲ. ದಡಕ್ಕೆ ಇಳಿದೆ ತಂದು ಹಾಕಿ ಹೊಟ್ಟೆಯಲ್ಲಿದ್ದ ನೀರನ್ನು ತೆಗೆದೆ, ಆದರೂ ಉಸಿರಾಡುತ್ತಿಲ್ಲ ಅವನು. ಮಧ್ಯಾಹ್ನ ಬೇರೆ, ಬೀಚಲ್ಲಿ ಒಬ್ಬರೂ ಇಲ್ಲ. ಆಚೀಚೆ ಆಗಿನಿಂದ ಹುಡುಕಿದರೆ ಈ ಮನೆ ಸಿಕ್ಕಿತು. ಪ್ಲೀಸ್ ಬಾ ಎಂದಾಗ ಬೌಲ್ ಒಳಗಿಟ್ಟು ಬಾಗಿಲು ಹಾಕಿದ ಸಾಮ್ರಾಟ್ ಅವಳ ಜೊತೆ ಹೆಜ್ಜೆ ಹಾಕಿದನು. ಮರಳಲ್ಲಿ ಬಿದ್ದ ಹುಡುಗನನ್ನು ನೋಡಿ, ಲೇ, ನಿನ್ನ ಕ್ಲಾಸ್ಮೇಟಾ? ಯೂನಿಫಾರ್ಮ್ ಸೇಮ್ ಇದೆ. ಹೌದು, ಏನು ಲವ್ವಾ? ನಿನ್ನಂತಹ ಬಜಾರಿಯನ್ನು ಪ್ರೀತಿಸಿದವ ನಿನ್ನ ನಿಮಿಷಕ್ಕೊಂದು ಅವತಾರ ನೋಡಿ ನೀರಲ್ಲಿ ಅಲ್ಲ ಬೆಂಕಿಗಾದರೂ ಹಾರಿ ಸಾಯುತ್ತಾನೆ ಬಿಡು ಎಂದು ನಗುತ್ತಾ ಹೇಳಿದವನನ್ನು ಕೆಕ್ಕರಿಸಿ ನೋಡಿದ ಶ್ರೀನಿಧಿ, ನಿನ್ನನ್ನು ಕರೆತಂದ ಕೆಲಸ ಮಾಡು, ಅಧಿಕ ಪ್ರಸಂಗ ಆಮೇಲೆ ಎಂದು ಕೋಪದಲ್ಲೇ ಹೇಳಿದಳು. ಇವಳೊಂದು ಬಾಯಿ ಬಡುಕಿ ಬೇಡವೆಂದರೂ ಹೋಗಿ ಬಂದಲ್ಲಿ ನನಗೆ ಸಿಕ್ಕಿ ನನ್ನ ತಾಳ್ಮೆ ಪರೀಕ್ಷಿಸುತ್ತಾಳೆ ಅಂತ ಮನಸ್ಸಲ್ಲೇ ಗೊಣಗಿಕೊಂಡು ಆ ಹುಡುಗನ ಹೊಟ್ಟೆ ಒತ್ತಿ ನೀರನ್ನು ಹೊರತೆಗೆದು ಅವನ ಎದೆಯ ಮೇಲೆ ಕೈಯಿಟ್ಟು ಜೋರಾಗಿ 5-6 ಬಾರಿ ಅದುಮಿದಾಗ ನಿಮಿಷದ ಬಳಿಕ ನಿಧಾನವಾಗಿ ಕಣ್ಬಿಟ್ಟ ಹುಡುಗ ಕೆಮ್ಮುತ್ತಾ ಎದ್ದು ಕುಳಿತನು. ಅವನನ್ನು ಕೋಪದಲ್ಲೇ ನೋಡುತ್ತಾ ಅವನ ಕಾಲಿಗೆ ಒದೆಯುತ್ತಿದ್ದ ಶ್ರೀನಿಧಿಯನ್ನು ತಡೆದ ಸಾಮ್ರಾಟ್, ಏಯ್ ಮೆಂಟಲ್, ಈಗಷ್ಟೇ ಸತ್ತು ಬದುಕಿದ್ದಾನೆ, ಸ್ವಲ್ಪ ಉಸಿರಾಡಲು ಬಿಡು ಅವನನ್ನು ಅನ್ನುತ್ತಾ ಅವಳ ಕೈ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದರೆ, ಬಿಡೋ ನನ್ನನ್ನು, ಅವನಜ್ಜಿ ಹೆಂಗೂ ಸಾಯಬೇಕು ಅಂತ ಈಜು ಬರದಿದ್ದರೂ ನೀರಲ್ಲಿ ಮುಳುಗಿದ್ದಾನಲ್ಲ, ನಾನೇ ಸಾಯಿಸುತ್ತೇನೆ ಅವನನ್ನು, ಬಿಡು ಎಂದರೂ ಸಾಮ್ರಾಟ್ ಹಿಡಿತ ಬಿಗಿಯಾಗಿತ್ತು. ಲೋಫರ್, ಡೌಟ್ ಅಂತ ನನ್ನ ಹಿಂದೆ ಸುತ್ತುತ್ತಿದ್ದವನಿಗೆ ಓದಿನಲ್ಲಿ ಸಹಾಯವಾಗಲಿ ಎಂದು ಅವನು ಕೇಳಿದ್ದಕ್ಕೆಲ್ಲ ಉತ್ತರಿಸುತ್ತಾ ಅವನೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತಿದ್ದರೆ ಇವತ್ತು ನನ್ನೆದುರು ಬಂದು ಲವ್ ಎನ್ನುತ್ತಿದ್ದಾನೆ. ಅಪ್ಪ ಅಮ್ಮ ಇಬ್ಬರು ಡಾಕ್ಟರ್ಸ್, ಒಬ್ಬನೇ ಮಗನೆಂದು ಬೇಜಾನ್ ಹಣ ಮಾಡಿಟ್ಟಿದ್ದಾರೆ. ಅದೇ ಕೊಬ್ಬು ಇವನಿಗೆ. ಅನಾಥೆ ಅಂತ ಗೊತ್ತಿದ್ದರೂ ಈಗ ಲವ್ ಮಾಡಿ ಮುಂದೆ ಡಾಕ್ಟರ್ ಆದ ಮೇಲೆ ನಾವಿಬ್ಬರು ಮದುವೆಯಾಗೋಣ ಅಂತಿದ್ದಾನೆ ರಾಸ್ಕಲ್. ಪ್ರೀತಮ್ ಅಲ್ಲ, ನಿನ್ನ ಹೆಸರು ಪ್ರಿಯತಮ ಅಂತ ಇಡಬೇಕಿತ್ತು ನಿನ್ನ ಅಪ್ಪ ಅಮ್ಮ. ಆಗ ನೀನು ಮಾಡುವುದಕ್ಕೂ ನಿನ್ನ ಹೆಸರಿಗೂ ಸರಿಯಾಗಿರುತ್ತಿತ್ತು. ಒಬ್ಬಳೇ ಬೀಚ್ ಹತ್ತಿರ ಕಾಲಿಟ್ಟವಳಲ್ಲ, ಏನೋ ಮೂಡ್ ಆಫ್ ಅಂತ ಇಲ್ಲಿಗೆ ಬಂದರೆ ನನ್ನನ್ನೇ ಹಿಂಬಾಲಿಸಿಕೊಂಡು ಬಂದು ಲವ್ ಮಾಡುವಂತ ಟಾರ್ಚರ್ ಮಾಡಿದ್ದಲ್ಲದೆ ನನಗೆ ಪ್ರೀತಿ ಪ್ರೇಮ ಆಗಿ ಬರೋಲ್ಲವೆಂದು ಹೇಳಿದರೆ ಸಾಯುತ್ತೇನೆ ಅಂತ ನೀರಿನಲ್ಲಿ ಮುಳುಗಿದ್ದೀಯಲ್ಲ. ಪ್ರೀತಿ ಎದುರು ಜನ್ಮ ಕೊಟ್ಟ ನಿನ್ನ ತಂದೆ ತಾಯಿ ಏನೂ ಅಲ್ಲ ಅಲ್ವಾ? ಅವರು ನಾಳೆ ಮಗ ಸತ್ತ ಎಂದು ಕಣ್ಣೀರು ಹಾಕಿದರೂ ಪರವಾಗಿಲ್ಲ, ನಿನಗೆ ನಿನ್ನ ಹಠ ಮಾತ್ರ ಮುಖ್ಯ ಅಲ್ಲವೇ ಅಂದಾಗ ಬರುತ್ತಿರುವ ಅಳುವನ್ನು ತಡೆದು ಸಾಮ್ರಾಟ್ ಹಿಡಿದ ಕೈಯನ್ನು ಬಿಡಿಸಿಕೊಂಡು ಪ್ರೀತಮ್ ಹತ್ತಿರ ಹೋಗಿ ಅವನ ಕೆನ್ನೆಗೆ ಬೀಸಿ ಬಾರಿಸಿ, ತಂದೆ ತಾಯಿ ಇಲ್ಲದ ನೋವು ನಿನ್ನಂಥವರಿಗೆ ಗೊತ್ತಾಗುವುದಿಲ್ಲ ಬಿಡು. ಅದೇನಿದ್ದರೂ ನನ್ನಂಥ ಅನಾಥೆಯವರಿಗೆ ಮಾತ್ರ. ಈ ವಯಸ್ಸಲ್ಲಿ ಹುಟ್ಟುವುದು ಪ್ರೀತಿಯಲ್ಲ, ಆಕರ್ಷಣೆ ಅಷ್ಟೇ. 4 ದಿನ ಕೈ ಹಿಡಿದುಕೊಂಡು ನೀನೇ ಚಂದ್ರ ನೀನೇ ಸೂರ್ಯ ಅಂದುಕೊಂಡು ಅಲ್ಲಿ ಇಲ್ಲಿ ಓಡಾಡಿದ ಮೇಲೆ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ. ಆಮೇಲೆ ನೀನಿಲ್ಲದಿದ್ದರೆ ನಿನ್ನಂಥ 10 ಜನ ಸಿಗುತ್ತಾರೆ ಹೋಗೆ ಎನ್ನುವುದಕ್ಕೆ ನಿನ್ನ ಪ್ರೀತಿಯನ್ನು ನಾನು ಒಪ್ಪಬೇಕಾ ಎಂದು ಕೋಪದಲ್ಲಿ ಕೇಳಿದವಳ ಮಾತಿಗೆ ತಲೆ ತಗ್ಗಿಸಿದ ಪ್ರೀತಮ್, ನಿಧಿ
ಅದು ನನ್ನದು ನಿಜವಾದ ಪ್ರೀತಿ ಕಣೆ, ಪ್ಲೀಸ್ ಒಪ್ಪಿಕೊಳ್ಳೆ ಎಂದವನ ಮಾತಿಗೆ ಆಚೀಚೆ ಏನನ್ನೋ ಹುಡುಕುವಂತೆ ನೋಡಿ, ನಿನ್ನ ಬರುತ್ತಿರುವ ಕೋಪಕ್ಕೆ ಇಲ್ಲೇನಾದರೂ ಕೋಲು ಅಥವಾ ದೊಣ್ಣೆ ಇದ್ದಿದ್ದರೆ ಮಗನೇ, ನಾನೇ ನಿನ್ನ ಸಾಯಿಸಿ ನೀರಿಗೆ ಎಸೆದು ಬಿಡುತ್ತಿದ್ದೆ. ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದರೂ ಪುನಃ ಪ್ರೀತಿ ಅಂತ, ಥು ನಿನ್ನ ಜನ್ಮಕ್ಕೆಷ್ಟು ಅನ್ನುತ್ತಾ ಹಣೆ ನೀವಿಕೊಂಡು ಕೋಪದಲ್ಲೇ ಇದ್ದವಳ ದೃಷ್ಟಿ ತನ್ನನ್ನು ವಿಚಿತ್ರ ಜೀವಿಯಂತೆ ಕಣ್ಣು ಮಿಟಿಕಿಸದೆ ನೋಡುತ್ತಿರುವ ಸಾಮ್ರಾಟ್ನತ್ತ ಹೊರಳಿದಾಗ ಸೀದಾ ಅವನತ್ತ ನಡೆದು ಅವನ ಕೈರಟ್ಟೆಯನ್ನು ಬಳಸಿ, ಮಿಸ್ಟರ್ ಪ್ರಿಯತಮ, ಹೇಳೋದೇ ಮರೆತೆ ನೋಡು, ಇವನು ನಾನು ಮದುವೆಯಾಗುತ್ತಿರುವ ಹುಡುಗ. ಹಾಗಾಗಿ ಪ್ರೀತಿ ಪ್ರೇಮ ಅಂತ ನನ್ನ ಜೀವನದಲ್ಲಿ ಏನಾದರೂ ಇದ್ದರೆ ಅದು ಇವನಿಗಾಗಿ ಮಾತ್ರ ಸೀಮಿತ. ಹಾಗೆಯೇ ಇವನನ್ನು ಬಿಟ್ಟು ನನ್ನ ಜೀವನದಲ್ಲಿ ಬೇರೆ ಹುಡುಗನಿಗೆ ಎಂಟ್ರಿ ಇಲ್ಲ. ಇವನೇ ನನ್ನ ಸರ್ವಸ್ವ ಎಂದವಳು ತನ್ನನ್ನೇ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿರುವ ಸಾಮ್ರಾಟನನ್ನು ಗಮನಿಸಿ ಮನಸ್ಸಲ್ಲೇ ನಕ್ಕವಳು ತಕ್ಷಣ ಅವನನ್ನು ತಬ್ಬಿಕೊಂಡು ಅವನ ಕಿವಿಯ ಬಳಿ ನಿಧಾನವಾಗಿ, ಲೋ ಮಂಗ, ಪ್ಲೀಸ್ ಹಾಗೆ ಕಣ್ಣು ಬಾಯಿ ಬಿಟ್ಕೊಂಡು ನನ್ನ ನೋಡಬೇಡ. ಸ್ವಲ್ಪ ನೀನು ನನ್ನ ಪ್ರೀತಿಸುವ ಹಾಗೆ ಆ ದಂಡ ಪಿಂಡದ ಎದುರು ನಟಿಸು. ಅದಕ್ಕೆ ಮನುಷ್ಯರ ಭಾಷೆ ಅರ್ಥವಾಗೋಲ್ಲ. ಇಲ್ಲವೆಂದರೆ ಅರ್ಧ ಗಂಟೆಯಿಂದ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಎಂದರೂ ಕೊನೆಯಲ್ಲಿ ಟು ಲವ್ ಮಣ್ಣು ಮಸಿ ಅಂತಿದ್ದಾನೆ. ಸೊ ಪ್ಲೀಸ್ ಕಣೋ, ಒಂದೆರಡು ನಿಮಿಷ ಸುಮ್ಮನಿರು. ಅವನಿಗೆ ನಾವಿಬ್ಬರು ಪ್ರೇಮಿಗಳೆಂದು ಅನಿಸಬೇಕು ಎಂದ ಕೂಡಲೇ ಅವಳನ್ನು ಸಾಮ್ರಾಟ್ ಬಿಗಿಯಾಗಿ ತಬ್ಬಿಕೊಂಡನು. ಅವನ ಹಠಾತ್ ಚರ್ಯೆಗೆ ಬೆಚ್ಚಿದ ಶ್ರೀನಿಧಿಯ ಹೃದಯ ಬಡಿತದ ಸದ್ದು ಅಲೆಗಳ ಸದ್ದನ್ನು ಮೀರಿಸಿತ್ತು. ನಿಮಿಷಗಳಾದರೂ ದೂರ ಸರಿಯದಿದ್ದ ಇಬ್ಬರನ್ನು ಗಮನಿಸಿದ ಪ್ರೀತಮ್, ಐ ಆಮ್ ಸಾರಿ ಶ್ರೀನಿಧಿ ಎಂದವನು ಬ್ಯಾಗ್ ಹಿಡಿದು ಅಲ್ಲಿಂದ ನಡೆದು ಹೋದರೆ ಇತ್ತ ಇಬ್ಬರೂ ಹಾಗೆಯೇ ನಿಂತಿದ್ದರು. ಸಾಮ್ರಾಟನಿಗೆ ಹುಡುಗಿಯರ ಸಾಮೀಪ್ಯ ಏನು ಹೊಸತಲ್ಲ. ಆದರೆ ಶ್ರೀನಿಧಿ ಅವನ ಕಿವಿಯ ಬಳಿ ಪಿಸುಗುಟ್ಟುವಾಗ ಸುಡು ಬಿಸಿಲಿನ ನಡುವೆಯೂ ಕುತ್ತಿಗೆಗೆ ಆಗಾಗ ರಾಚುವ ತಣ್ಣಗಿನ ಅವಳ ಉಸಿರಿನಿಂದ ಅವನ ಮೈ ಮನಸ್ಸು ಮೊದಲ ಬಾರಿ ಕಂಪಿಸಿತ್ತು. ಅಮಲಿನ ಲೋಕದಲ್ಲಿರುತ್ತಿದ್ದವನಿಗೆ ಕೇವಲ ಅವನ ದೇಹದ ಕಾಮವನ್ನು ನೀಗಿಸಲು ಮಾತ್ರ ಹುಡುಗಿ ಬೇಕಿತ್ತೇ ಹೊರತು, ಅದಾದ ಮೇಲೆ ಅವರಿಂದ ಒಂದು ಅಂತರ ಕಾಯ್ದುಕೊಳ್ಳುತ್ತಿದ್ದವನಿಗೆ ಯಾವತ್ತೂ ಹುಡುಗಿಯ ಸನಿಹದಿಂದ ಇಂತಹ ಅನುಭವಗಳೇ ಆಗಿರಲಿಲ್ಲ. ಈಗ ತನ್ನೊಳಗಡೆ ಕೂಡ ಒಂದು ಹೃದಯವಿದೆ ಎನ್ನುವುದು ಅದರ ಜೋರಾದ ಬಡಿತದಿಂದ ಅರಿವಾದರೆ, ಮನಸ್ಸಲ್ಲಿ ಹೊಸದಾಗಿ ಆಗುತ್ತಿರುವ ತಳಮಳ, ಒಟ್ಟಾರೆ ಅವಳಂತೆ ನಟಿಸಲು ಹೋದವನ ಮೈ ಮನಸ್ಸಲ್ಲಿ ಹೊಸದಾದ ಬದಲಾವಣೆಯಾಗುತ್ತಿತ್ತು. ಗಾಳಿಯು ಸೋಕದಂತೆ ತನ್ನ ಬಾಹುಗಳಲ್ಲಿ ಬಂದಿಯಾಗಿದ್ದವಳನ್ನು ಗಮನಿಸಿದ ಸಾಮ್ರಾಟನಿಗೆ ಅವಳ ಕ್ಲಾಸ್ಮೇಟ್ ಹುಡುಗ ಹೋದರೂ ಅವಳನ್ನು ತನ್ನಿಂದ ದೂರ ಸರಿಸಲು ಅವನ ಮನ ಒಪ್ಪುತ್ತಿಲ್ಲ. ಇತ್ತ ಶ್ರೀನಿಧಿಯದು ಅದೇ ಪರಿಸ್ಥಿತಿ. ಇಷ್ಟು ದಿನ ಕಾಲೇಜ್ ಕ್ಯಾಂಪಸ್ ಒಳಗಡೆ ಲವ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಎಂದು ಕೈ ಹಿಡಿದು ಓಡಾಡುವುದನ್ನು, ಆಶ್ರಮದಲ್ಲಿರುವ ಟಿವಿಯಲ್ಲಿ ಬರುವ ಕೆಲವೊಂದು ಧಾರಾವಾಹಿ, ಸಿನಿಮಾ ದೃಶ್ಯಗಳಲ್ಲಿ ಹೀಗೆ ಹುಡುಗ ಹುಡುಗಿ ತೀರ ಸನಿಹ ಇರುವುದನ್ನು ನೋಡಿ ಸುಮ್ಮನಾಗುತ್ತಿದ್ದಳು. ಆದರೆ ಯಾರಾದರೂ ಹುಡುಗರು ಅವಳನ್ನು ಸಮೀಪಿಸಿದರೆ ರಣಚಂಡಿಯೇ. ಇದಕ್ಕೆ ಸಾಮ್ರಾಟ್ ಉತ್ತಮ ಉದಾಹರಣೆ. ನಾಟಕದ ಪ್ರೀತಿಗೆ ಅವನನ್ನೇನೋ ತಬ್ಬಿಕೊಂಡಿದ್ದಳು. ಆದರೆ ಅವನು ತನ್ನನ್ನು ಬಿಗಿಯಾಗಿ ಬಳಸುತ್ತಾನೆ ಎನ್ನುವುದು ಅವಳು ಊಹಿಸಿಯೇ ಇರಲಿಲ್ಲ. ಅವನ ಕಬ್ಬಿಣದಂತಹ ತೋಳಲ್ಲಿ ಬಂದಿಯಾಗಿದ್ದವಳಿಗೆ ಭಯಕ್ಕೋ ಅಥವಾ ನಾಚಿಕೆಗೋ ಅವನಿಂದ ದೂರ ಸರಿಯದೆ ಹಾಗೆಯೇ ನಿಂತಿದ್ದಳು. ಇಬ್ಬರ ಮೌನದ ನಡುವೆ ದಡಕ್ಕಪ್ಪುವ ಅಲೆಗಳ ಸದ್ದು ಬಿಟ್ಟರೆ ಬೇರೇನೂ ಇಲ್ಲ. ಅವಳನ್ನೇ ಒಂದೆರಡು ಕ್ಷಣ ಗಮನಿಸಿ ತಬ್ಬಿಕೊಂಡಿರುವ ಶ್ರೀನಿಧಿಯಿಂದ ಸಾಮ್ರಾಟ್ ನಿಧಾನವಾಗಿ ದೂರ ಸರಿದಾಗ ವಾಸ್ತವಕ್ಕೆ ಬಂದವಳು ಸನಿಹದಲ್ಲಿರುವವನ ಮುಖವನ್ನು ನೋಡಲಾರದೆ ಅಲ್ಲೇ ಮರಳಲ್ಲಿ ಬಿದ್ದಿದ್ದ ಬ್ಯಾಗ್ ಹಿಡಿದಳು. ಅವಳನ್ನೇ ಗಮನಿಸುತ್ತಿದ್ದವನು ಮನಸ್ಸಲ್ಲಿ ಇನ್ನೇನು ನಾಚಿಕೆಯಲ್ಲಿ ಇಲ್ಲಿಂದ ಓಡುತ್ತಾಳೆ ಎಂದು ಯೋಚಿಸುತ್ತಾ ತುಟಿ ಅಂಚಲ್ಲಿ ನಸುನಗುತ್ತಿದ್ದರೆ, ಕ್ಷಣದಲ್ಲಿ ಅವನೆದುರು ಚೂರಿ ಹಿಡಿದು ನಿಂತಿರುವವಳನ್ನು ನೋಡಿದ ಹುಡುಗ ಫುಲ್ ಶಾಕ್. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ.
ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನಮಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್.